ಯಾವ ಫಂಕ್ಷನ್ಗೂ ಹೋಗ್ಬೇಕಾಗಿಲ್ಲ. ಯಾರೋ ಬಂದು ಕೂಗುದಂತೆ ಇವ್ರು ಓದ್ತಾವ್ರಂತೆ. ಮನೆಗೆ ನಾವು ದೊಡ್ಡವ್ರು ಅಂತಿದ್ರೆ ನಮ್ಗೊಂದು ಮಾತಾಡ್ಬೇಕು ಅನ್ನೋದು ಪರಿಜ್ಞಾನ ಇಲ್ಲ ಅವ್ರಿಗೆ. ಓಹೋ, ರೆಡಿಯಾಗಿ ನಿಂತು ಬಿಟ್ಟಿದ್ದೀರಾ ಇಬ್ರು? ಏನಾ ಮೊನ್ನೆ ದ್ಯಾವಮ್ಮನ ಮನೆಗೆ ಹೋಗಿ ಬೋರ್ ಹಾಕ್ಸ್ಕೊಡ್ತೀನಿ, ನೀರಿನ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಬಲೆ ಬಿಲ್ಡಪ್ ಕೊಟ್ಬಿಟ್ಟು ಬಂದಂತೆ. ಏನು ಸಮಾಚಾರ? ಇಕ್ಕಿದೆಯೇನಾ ಕಟ್ಟಿಗ್ಲ? ಹಾಂ, ಇನ್ನು ಮತ್ತೆ ನಾವು ಸಹಾಯ ಮಾಡಿದಿರಿ, ಇನ್ನು ಯಾರಪ್ಪ ಮಾಡ್ತಾರೆ? ಹಾಂ, ಇನ್ನು ಯಾರಾದರೂ ಗಂಡು ಮಕ್ಳವ್ರಾ? ಅಯ್ಯೋ ಬಿಡು, ಅವರು ಸಹಾಯ ಮಾಡ್ತಾರೆ, ನಾವೇನು ಮಾಡೋದು ಅಂತ. ಹೆಣ್ಮಕ್ಳೆಲ್ಲ ಇರೋದು ಇಲ್ಲಿ ಮಾಡಬೇಕಪ್ಪ. ಅದೇ ನಾನು ಕೇಳ್ತಾ ಇರೋದು, ಇಕ್ಕಿದೆಯಾ ಗಂಟು? ಎಷ್ಟು ಕೋಟಿ ಇಕ್ಕಿದ್ಯಪ್ಪ ಅಂತ. ಏನು ಕೋಟಿಗಳೇನು ಬೇಕಾಗಿಲ್ಲ ಬಿಡು. ಶೋಭಿತಾ ನಡಿ ಹೋಗೋಣ. ಮನೆಯಿಂದ ಒಂದು ಹೆಜ್ಜೆ ಹಾಸ್ಕಿಕ್ಕಿದ್ರಂತೆ ಅಷ್ಟೇ ಲಾಸ್ಟು. ತಿರುಗಿ ಈ ಮನೆಗೆ ಬರ್ಕೂಡ್ದು ನೀವು, ಇವತ್ತೇ ಲಾಸ್ಟು. ಯಾಕಪ್ಪ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ ನೀವು? ಹಾಂ, ಹೋಗೋ ಹತ್ರ ಹೋಗ್ಬೇಕು, ಬರೋ ಹತ್ರ ಬರಬೇಕು. ಸಂಬಂಧಿಕರಂತ ಏನಕ್ಕಿರೋದು? ಯಾರ ಸಂಬಂಧಿಕರು? ಯಾರು ಸಂಬಂಧಿಕರು? ಹಾಂ, ಕಷ್ಟ ಸುಖಕ್ಕಾಗೋರು ಸಂಬಂಧಿಕರು. ಅವರೇ ನಮ್ಗೇನು ದುಡ್ಡು ಕೊಟ್ರೇನಾ? ಕದ್ದು ಮುಚ್ಚಿ ಮದುವೆ ಮಾಡಿಸ್ಬಿಟ್ರಾ? ಅವ್ರೇನು ಕದ್ದು ಮುಚ್ಚಿ ಮದುವೆ ಮಾಡಿಸಿಲ್ಲಪ್ಪ, ನಾವೇ ಮಾಡ್ಕೊಂಬಂದಿದ್ವಾ. ನೀವು ಏನೇನೋ ಮಾತಾಡಬೇಡ್ರಿ, ನಮ್ಗೆ ಟೈಮ್ ಆಗ್ತೈತೆ, ನಾವು ಹೋಗ್ಬೇಕು. ಓಹೋ, ಎತ್ತು ತಂದೆ ಮಾತುಕಿನ್ನ ಕಂಡೋರು ಮಾತೇ ನಿಂಗೆ ಕೆಚ್ಚು ಅಲ್ಲ? ಹಾಂ, ಹೋಗ್ರಿ ಇಬ್ರು ಹೋಗ್ರಿ. ತಿರುಗಿ ಇನ್ನೊಂದ್ಸತಿ ಈ ಮನೆಗೆ ನಾನು ಬಂದಿದ್ದೀರಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ನನಗೆ ಮಗನೇ ಇಲ್ಲ ಅನ್ಕೊಂಡ್ಬಿಡ್ತೀನಿ. ಹಂಗೆ ಹೋಗ್ಬಿಡ್ಬೇಕು, ಬರ್ಕೂಡ್ದು. ಏನಣ್ಣ ಹಿಂಗೆ ರೆಡಿಯಾಗಿ ನಿಂತಾಳೆ ನಿನ್ನ ಸೊಸೆ? ಹಾಂ, ಎಲ್ಲೋ ಫಂಕ್ಷನ್ಗೆ ಹೋಗ್ಬೇಕಂತೆ. ಫಂಕ್ಷನ್ನು ಅದೇ ಕೆಲಸ. ಅವಕ್ಕಂತೂ ಮಾಡೋಕ್ಕೆ ಬೇರೆ ಕೆಲಸ ಇರಲ್ಲ, ಯಾವಾಗಲೂ ಫಂಕ್ಷನ್ಗೆ ಮಾಡ್ತವೆ. ಅವಕ್ಕೇನಾಗಬೇಕು, ದಂಡಿಗಿರ್ತದೆ, ಖರ್ಚು ಮಾಡೋಕ್ಕೆ ದಾರಿ ಇರಲ್ಲ. ಯಾವಾಗಲೂ ಫಂಕ್ಷನ್ ಇಕ್ಕೋದು, 3 ದಿನಕ್ಕೆ ಒಂದೊಂದು ಫಂಕ್ಷನ್ಗಳು. ನಾನು ಬಂದಿದ್ದ ದಿವಸ ಹಂಗೆ ಅಣ್ಣ ಅದೆಲ್ಕೋ ರೆಡಿಯಾಗಿ ನಿಂತಿದ್ರು ಇಬ್ರು. ಅದೆಲ್ಲ ಬರ್ತಡೇ ಅಂತೆ, ಬರ್ತಡೇ. ಅದಕ್ಕೂ ಅಕ್ಕ ಇರು ಅಂದರೂ ಕೇಳಿಲ್ಲ, ಬಲೆ ಅದ್ಗೆಟ್ಟಿರೋ ಈ ಹುಡುಗಿ. ಏನೋ ನೋಡಂಗಿದ್ರೆ ಬಲ್ ಬಿತ್ರಿ ಇದ್ದಂಗವಳೆ. ಏನು 3 ದಿವ್ಸಕ್ಕೂ ನನ್ಕಿಂತ ಫಂಕ್ಷನ್ ಅಂತ ಹೋಗ್ತಾಳೆ. ಹಾಂ, ಏನಮ್ಮ ನಮ್ಮನೆಗೂ ಸಸಿಗಳವ್ರೆ ನೋಡಿ ವರ್ಷಗಳಾದ್ರೂ ಹುಟ್ಟಿದ ಮನೆಗೆ ಹೋಗಲ್ಲ. ನೀನೇನು 3 ದಿವ್ಸಕ್ಕೂ ನನ್ಕಿಂತ ತಿರುಗಿತಾ ಇರ್ತೀಯಾ? ನೀನು ಕಾಲ್ಕೆ ಏನು ಚಕ್ರಲ್ಲಿ ಕಟ್ಕೊಂಡಿದ್ದೀನಾ? ಕಟ್ಕೊಂತಾರೆ ಚಕ್ರಗಳು. ಆ ಚಕ್ರಗಳನ್ನ ಹೆಂಗೆ ಮುರಿದಾಕ್ಬೇಕು ಅಂತ ನನಗೆ ಗೊತ್ತು. ಜಜಾ ಏನು ಅಲ್ಲಿಂದ ಏನು ಅಂತ ಇದೆಯಾ? ಅಪ್ಪ ನಾವು ಹೋಗ್ಬೇಕಪ್ಪ ಫಂಕ್ಷನ್ಗೆ. ನಿಮ್ಗಂತೂ ಬೇಡ ಅಂತಂದರೆ ನಮಗೆ ಬೇಕಪ್ಪ ಅವರು, ನಮಗೆ ಬೇಕಾದವರು. ನಾವು ಹೋಗ್ದಿದ್ರೆ ಹೆಂಗಪ್ಪ? ನಡಿಯ ಒಳಕ ನಡಿಯ, ಹೋಗ. ನಿಮ್ಮ ಅತ್ತೆ ಹತ್ರ ಒಂದು 50 ಲಕ್ಷ ಕಾಸು ಇಸ್ಕೊಂಬೋಗ. ಆಮೇಲೆ ಎಲ್ಲಿಗೆ ಬೇಕಾದ್ರೆ ಕಳಿಸ್ತೀನಿ. 50 ಲಕ್ಷ ಕಾಸು? 50 ಲಕ್ಷ ಕಾಸು ಏನಕ್ಕಪ್ಪ? 50 ಲಕ್ಷ ಇಸ್ಕೊಂಬಂದು ಕೊಡು ನಿಮ್ಮ ಅತ್ತೆ ಹತ್ರ. ಏನಕ್ಕಂತ ಆಮೇಲೆ ಹೇಳ್ತೀನಿ ನಾನು. ಎಷ್ಟು ಪ್ರಶ್ನೆಗಳು ಕೇಳ್ತಾನೆ ನೋಡು. ಹಂಗೆ ಉಪ್ಪು ಸಿಕ್ಕಿದ್ಯಾ ನೀನು? ಅದಕ್ಕೆ ಅವ್ನು ನಿಂಗೆ ಎದುರು ಮಾತಾಡೋದು. ಮಾತಾಡ್ತಾನೆ ನನಗೆ ಎದುರು ಕೂಬಿಗೆ ಕೇಳ್ಬಿಟ್ರೆ. ಶೋಭಿತಾ ಹೋಗಮ್ಮ ಒಳಕ ಹೋಗು, ಯಾವ ಫಂಕ್ಷನು ಬೇಡ. ಮವ, ಇವತ್ತು ನನ್ನ ಮಕ್ಕನ ಮಗಳದು ನಾಮಕರಣ ಮವ. ನಾನು ಹೋಗ್ಬೇಕು ಮವ. ಇವತ್ತು ಒಂದು ದಿವಸ ಕಳಿಸ್ಕೊಟ್ಬಿಟ್ರಿ ಮವ, ಇನ್ನು ಯಾವತ್ತೂ ಹೋಗಲ್ಲ ನಾನು. ಕಳಿಸ್ಬೇಡಣ್ಣ, ಕಳಿಸ್ಬೇಡ. ಬಲ್ ಬಿತ್ರಿ ಇದ್ದಂಗೆ ಅವಳಿವಳು. ಓಹೋ, ಏನು ಯಮ್ಮನ ಹೋಗಿಲ್ಲ ಅಂತಂದ್ರೆ ನಾಮಕರಣ ನಿಂತೋಗ್ಬಿಡ್ತದೇನ. ನಡಿಯ ಒಳಕ ನಡಿಯೇ. ಶೋಭಿತಾ, ಧನು ಏನು ಮಾಡ್ತಾ ಇದ್ದೀರಾ? ಇನ್ನೂ ಇಲ್ಲೇ ಹೋಗ್ತೀರಾ? ಯಾರನ್ನ ಕೇಳಿ ಓದ್ತಾವ್ರೆ? ನಿನ್ನ ಕೇಳಿ ಓದ್ತಾವ್ರೇನಾ? ಹಾಂ, ನೀನೇನು ಯಜಮಾನಿ ಮನೆಗ? ನಾನು ಯಜಮಾನು. ನಾನು ಹೇಳ್ದಂಗೆ ಕೇಳ್ಬೇಕು ಈ ಮನೆಗೆ ಎಲ್ಲರೂ. ಓಹೋ, ಒಳಗಿಂದ ಬಂದವಳು ತಡಿ, ಹೋಗಿಲ್ಲ ಇನ್ನ ಅಂತ. ಅಣ್ಣ, ಅತ್ತಿಗೆ ಇವ್ರಿಬ್ರಿಗೂ ಸಪೋರ್ಟ್ ಮಾಡೋದು, ಅದಕ್ಕೆ ಇವರಿಬ್ರು ಹಿಂಗಾಡೋದು. ಎಲ್ಲ ಅತ್ತಿಗೆಯಿಂದನೇ ಅಣ್ಣ ಹಿಂಗಾಗಿರೋದು. ನಿಮ್ಗಂತೂ ಹೋಗೋಕ್ಕೆ ಹೋಗ್ತಾ ಇಲ್ಲ. ಆ ಮಕ್ಕಳನ್ನ ಓದ್ ಬರಲಿ, ಸುಮ್ಮನೆ ರೀ. ಯಾಕೆ ಹಂಗಾಡ್ತಾ ಇದ್ದೀರಾ? ಜಾಸ್ತಿ ಮಾತಾಡ್ಬೇಡ ನೀನು. ಧನು ನಡೀರಿ ಒಳಕ. ಶೋಭಿತಾ ನಡಿಯಮ್ಮ ಒಳಕ. ನಾನು ಆವತ್ತೇ ಹೇಳಿದ್ದೀನಿ, ಅವ್ರು ಇಲ್ಲಿಗೆ ಬರ್ಕೊಡ್ದು, ನೀವು ಅಲ್ಲಿಗೆ ಹೋಗ್ಕೊಡ್ದು ಅಂತ. ಆದರೂ ನನ್ನ ಮಾತು ಮೀರಿ ನೀವು ಓದ್ತಾ ಇದ್ದೀರಂದ್ರೆ ಇನ್ನು ಎಷ್ಟು ಮಾತ್ರ ಇರಬೇಕು? ಹಾಂ, ದೊಡ್ಡವರು ಚಿಕ್ಕವರು ಅನ್ನೋ ಭಯ ಭಕ್ತಿ ಇಲ್ಲ ನಿಮ್ಗೆ. ಹ್ಞೂ, ಅದು ನಿಜನೇ ಅಣ್ಣ. ಈ ಹುಡುಗಿ ನೋಡ್ತಾ ಇದ್ರೆ ಹಂಗೆ ಅನಿಸ್ತದೆ. ದೊಡ್ಡವರು ಚಿಕ್ಕವರು ಅನ್ನೋ ಭಯ ಭಕ್ತಿ ಇಲ್ಲ. ಯಾರೋ ಬರೇ ಬಿಟ್ಟು ಮೇಯಿಸ್ತಂಗವ್ರೆ. ಕಟ್ಟು ಮೇಯಿಸಿದ್ರೆ ಇವಳು ಈ ಪಾಠಕ್ಕೆ ಬೀಳ್ತಾರಿಲ್ಲ. ನಡಿ ಒಳಕ್ಕ. ನಮ್ಮಣ್ಣ ಆವಾಗಿಂದ ಹೇಳ್ತಾವನೆ, ನಡಿ ಒಳಕ್ಕ ಅಂತ. ಇಲ್ಲೇ ನಿಂತ್ಕೊಂಡಿದ್ಯಾ? ನಡಿ ಒಳಕ್ಕ. ಓಹೋ, ಒಡಗಿಗಳು ನೋಡಿ ಎಷ್ಟು ಹಾಕೊಂಡವಳೆ. ಸೀರೆ ನೋಡೋಣ, ಎಂಥ ಸೀರೆ ಉಟ್ಕೊಂಡವಳೆ. ಶೋಭಿತಾ, ಯಾರ್ದು ಸೀರೆ? ಈ ಒಡಗಿಲೆಲ್ಲ ಯಾರುವ? ಮಾವ, ಇದು ಅಖಿಲಮ್ಮನ ತೆಗೆದು ಕಳಿಸಿರೋದು ಈ ಸೀರೆ, ಈ ಒಡವೆ ಎಲ್ಲಾನು. ಇವಾಗ ಫಂಕ್ಷನ್ಗೆ ಹಾಕ್ಕೊಂಡೋಗಕ್ಕ. ಇವಾಗ ಫಂಕ್ಷನ್ಗೆ ಹಾಕ್ಕೊಂಡೋಗಿ ತಿರ್ಗಾ ಅಲ್ಲೇ ಕೊಟ್ಬಿಟ್ಟು ಬಂದ್ಬಿಡೋದ ಅವ್ರಕ್ಕ? ವಾಪಸ್ ಕೊಟ್ಬಿಡೋದಾ? ಹಾಂ, ಅಷ್ಟು ಮಾತ್ರ ಏನಕ್ಕಂತೆ ಕೊಡ್ಬೇಕಾಗಿದ್ದವ್ರ ಇದನ್ನೆಲ್ಲನೂ? ಇಲ್ಲ ಮಾವ, ಇವೆಲ್ಲ ನಂಗಂತಾನೆ ಕೊಟ್ಟಿರೋದು. ನೀವು ಫಂಕ್ಷನ್ ಆತೈತಲ್ಲ, ಅದಕ್ಕೆ ಎಲ್ಲರಿಗೂ ತಂದವ್ರೆ ಮಾವ. ಮನೆ ಗೃಹಪ್ರವೇಶನೂ ನಾಮಕರಣ ಒಂದೇ ದಿವಸ. ಅದಕ್ಕೆ ಇವೆಲ್ಲ ಅಖಿಲಮ್ಮನ ನಮ್ಮ ವಿಜಯ್ ಭಾವನು ಅಜಯ್ ಭಾವನ ಕೇಳಿ ಕಟ್ ಕಳಿಸಿದ್ರು. ಇದೇನಣ್ಣ, ಇಷ್ಟೊಂದು ಒಡವೆಗಳು, ಇಷ್ಟೊಂದು ಸೀರೆ? ಓಹೋ, ಎಷ್ಟು ದುಡ್ಡು ಆಗ್ತದಣ್ಣ? ಹಾಂ, ಯಾರಣ್ಣ ಪುಣ್ಯಾತ್ಕಿತ್ತಿ? ಈ ಶೋಭಿತ ಅವ್ರ ಅಕ್ಕನವಳಲ್ಲ, ಅವ್ರ ಅತ್ತೆ ದಂಡಿಗೆ ಅದೇಳ ಅವ್ರಕ್ಕ ಬೇಕಾದಷ್ಟು ಅರ್ಗಬೇಕಲ್ಲ. ಅದಕ್ಕೆ ಇನ್ನೇನು ಮಾಡಿದಾರ ಅಣ್ಣ? ಯಾವುದು ಒಡವೆ ವಾಪಸ್ ಕೊಡ್ಬೇಡಣ್ಣ. ಎಲ್ಲ ಬಿಚ್ಚಿಸ್ಕೊಂಡು ಬೀರುವಾಗಿ ಇಟ್ಬಿಟ್ಟು ಬೀಗ ಹಾಕ್ಬಿಡು, ಕೊಡ್ಬೇಡ. ಹೋಗು ಒಳಕೋಗಿ, ಎಲ್ಲ ಒಡವೆ ಬಿಚ್ಚಿಕ್ ಹೋಗು. ಅಣ್ಣ ಹೋಗೋಣ.
ಹೋಗು ಹೋಗು ಎಲ್ಲ ಒಳಗಿಟ್ಬಿಟ್ಟು ಬೀಗ ಹಾಕೋಗು. ಬತ್ರಿ ಸುಮ್ಮನೆ ಇದೆ ಯಾಕೆ ಉರಿಯ ಬೆಂಕಿ ತುಪ್ಪ ಸುರಿತೀಯಾ? ಇವಾಗ ನಿಮ್ಮ ಅಣ್ಣ ಉರ್ದುರ್ದು ಬೀಳ್ತಾವನೆ, ಅವ್ರು ಹೋಗ್ಬಿಟ್ಟು ಬರಲಿ ಸುಮ್ಮನೆ ಇರು. ಪಾಪ ಇಷ್ಟೆಲ್ಲ ಕಳ್ಸೋರು ಅವ್ರಿಗೆ ಫಂಕ್ಷನ್ಗೆ ಬರಲಿ ಅಂದ್ಬಿಟ್ಟು ಹೋಗಿಲ್ಲ ಅಂತಂದ್ರೆ ಅವ್ರು ಎಷ್ಟು ಬೇಜಾರು ಮಾಡ್ಕೊಳಲ್ಲ. ಏ ಜಜ, ಒಳ್ಳೆ ಮಾತಾಗ ಹೇಳ್ತಾ ಇದ್ದೀನಿ, ಕಲ್ದಿರಿದ್ದೋ ಸರಿ. ಇಲ್ಲ ಅಂತಂದ್ರೆ ನಿನ್ನೂ ಸೇರಿಸಿ ಮೂವರ್ನ ಮನೆಯಿಂದ ಆಚೆಕಾಗ್ತೀನಿ ನೋಡ್ಕ. ಆಮೇಲೆ ಶೋಭಿತಾ, ಅದು ಜಾಗಿಟ್ ನನಗೆ ಕೂತ್ಬಿಡೆ. ಜಾಗಿಟ್ ಒಳ್ಳೆ ಚೆನ್ನಾಗದೆ. ಎಷ್ಟಾಯ್ತಂತೆ ಹೊಲ್ಸಕ್ಕ? ಹಾಂ, ಎಷ್ಟಾಯ್ತು ನಂಗೆ ಗೊತ್ತಿಲ್ಲ. ನಮ್ಮ ಕವಿತಕ್ಕನ ಹೊಲ್ಸಿ ಕಳಿಸಿರೋದು. ಅದು ಯಾವಳೇನೋ ಹೊಲ್ಸಿ ಕಳಿಸ್ಲೆ, ನೀನು ಆ ಜಾಗಿಟ್ ನಂಗೆ ಕೊಟ್ಬಿಡು. ಲೇ ಬತ್ರಿ, ನಿಂಗೆ ವಯಸ್ಸಾಗೈತೆ, ವಯಸ್ಸು ಹುಡುಗರು ಅಂತ ಬಟ್ಟೆಗೆ ಹಾಕೊಳ್ಳೋದು ನಿಂಗೇನಕ್ಕೆ ಜಾಗಿಟ? ಅದಕ್ಕೆ ಏನು ವಯಸ್ಸಾಗೈತೆ ಅಂತಂದ್ರೆ ನಾನೇನು ಕೋಲು ಹಿಡ್ಕೊಂಡು ಓಡಾಡ್ತಾ ಇದ್ದೀನ? ಏನೋ ವಯಸ್ಸು ಹುಡುಗಿ ಕಲ್ದಿರೋದಕ್ಕೆ ಮೊನ್ನೆ 34 ತುಂಬಿ 35 ಬಿತ್ತಿತ್ತು ನಂಕ. ಏನೇ ಬದ್ರಿ, 34 ತುಂಬಿ 35 ಬಿತ್ತ ನಿಂಕ? ನೋಡೋಣ, ಅದಕ್ಕೆ ನಗಿತಾ ಇರೋದು. ನಂಗಿನ್ನ 34 ವರ್ಷನೇ. ಹಾಂ, ಏನೋ ನನ್ನ ಕೂದಲು ಬೆಳಗಾಗವೆ, ಬಣ್ಣ ಹಾಕೊಂಡಿದ್ದೀನಿ. ಇವಾಗ ನಮ್ಮ ಅಣ್ಣ ಬಣ್ಣ ಹಾಕೊಂಡಿಲ್ಲ. ನೀನು ನಿಮ್ಮ ಅಣ್ಣ ಇಬ್ಬರಿಗೂ ಜೋಡಿ ಚೆನ್ನಾಗೈತೆ. ಶೋಭಿತಾ, ಎಲ್ಗೂ ಹೋಗೋದು ಬೇಡ ಬಮ್ಮ, ಹೋಗ್ಲಿ ಬಟ್ಟೆ ಬಿಚ್ಚಕ್ಕೆ ಬಮ್ಮ. ನಿಮ್ಮ ಮಾವನ್ಗೆ ಯಾಕಮ್ಮ ಬೇಜಾರಿಸ್ತೀಯ? ಪಾಪ ಬೇಜಾರು ಮಾಡ್ಕೊಂತಾರೆ. ಇವಾಗ BP ಜಾಸ್ತಿ ಆಗ್ಬಿಟ್ಟೈತೆ, ಟೆನ್ಷನ್ ಮಾಡ್ಕೊಂತಾರೆ. ಎಲ್ಲ ನೋಡ್ಕೊಳ್ಳಿ, ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಇನ್ನೊಂದು ದಿವಸ ಯಾವಾಗನ ಹೋಗಿ ಮಾತಾಡ್ಸ್ಕೊಂಬರಿಯ ಮಮ್ಮ. ಅಲ್ಲೇನ್ರಿ, ಇನ್ನೊಂದು ದಿವಸ ಯಾವಾಗನ ಹೋದ್ರೆ ಮಾತಾಡ್ಸ್ಬೋದು. ಇನ್ನೊಂದು ದಿವಸನೂ ಇಲ್ಲ, ಯಾವತ್ತೂ ಇಲ್ಲ. ನಡೀರಿ ಹೊಡ್ಕ, ನಡೀರಿ, ಎಲ್ಗೂ ಹೋಗೋದು ಬೇಡ. ಬಾಮ ಶೋಭಿತಾ, ಎದ್ದನು ಬಾರೋ. ಅಮ್ಮ ಏನಮ್ಮ ನೀವೂ ಅಪ್ಪನ ಹೇಳ್ದಂಗೆ ಆಡ್ತಾ ಇದ್ದೀರಲ್ಲ. ನಾವು ಹೋಗ್ಬೇಕಮ್ಮ ಫಂಕ್ಷನ್ಗೆ. ನಿಮ್ಮ ಅಪ್ಪನ ಮನ್ಸಿಗೆ ನೋಯಿಸ್ಬೇಡ. ಯಾಕೆ ನೋಯಿಸ್ತೀಯಾ? ಹಾಂ, ನಡಿಯೋ ಒಳಗಡೆಕ, ನಡಿಯೋ ಒಳಕ್ಕೆ. ಇವಾಗ ಯಾರು ಅಷ್ಟು ಕೋಪ ಕಡಿಮೆ ಮಾಡ್ಕೊಳ್ರಿ. ಅವ್ರು ಎಲ್ಲೂ ಹೋಗೋದು ಬೇಡ, ಅವ್ರು ನಮ್ಮ ಮನೆಗೆ ಬರೋದು ಬೇಡ, ಆಯ್ತಾ? ನೀವು ಖುಷಿಯಾಗಿದ್ರೆ ನಂಗೆ ಅಷ್ಟೇ ಸಾಕು. ಅದಕ್ಕೆ ಜಲ್ಜಾ, ನೀನಂದ್ರೆ ನಂಗೆ ಇಷ್ಟ. ಅಯ್ಯೋ ರೀ, ಒಂದು ಹೆಣ್ಣು ಕೋರ್ಕೊಳೋದೇನು ತನ್ನ ಗಂಡ ಖುಷಿಯಾಗಿರ್ಲಿ ಅಂತ. ನಿಮ್ಗಿನ್ನ ನಂಗೆ ಇನ್ನೇನೈತ್ರಿ ಈ ಪ್ರಪಂಚದಾಗೆ? ನೀವೊಬ್ಬರು ಖುಷಿಯಾಗಿದ್ರೆ ನಂಗೆ ಅಷ್ಟೇ ಸಾಕು. ಸರಿ ಆಯಿತು, ನಾನು ಅಷ್ಟು ಟೌನ್ ಕಡೆ ಹೋಗ್ಬಿಟ್ಟು ಬರಬೇಕು. ಸರಿ, ಹೋಗ್ಬಾವ್ರಿ. ಶೋಭಿತಾ, ಅಳ್ಬೇಡ ಸುಮ್ಮನೆ. ಶೋಭಿತಾ, ಯಾಕೆ ಅಳ್ತಾ ಇರೋದು ಇವಾಗ? ಅತ್ತೆ ನನಗೆ ಸಹಾಯ ಮಾಡ್ತಾರೆ ಅಂತ ಅನ್ಕೊಂಡ್ರೆ ಅತ್ತೆನೂ ಇವತ್ತು ಹಿಂಗೆ ಅಂದ್ಬಿಟ್ಟು ಮನ್ಸಿಗೆ ಜಾಸ್ತಿ ಬೇಜಾರತ್ತಿದ್ದೇನು. ಅಳ್ಬೇಡ ಸುಮ್ಮನೆ ಶೋಭಿತಾ, ಅಳ್ಬೇಡ ಸುಮ್ಮನೆ. ಇನ್ನೊಂದ್ಸರಿ ಯಾವಾಗ ಹೋಗಂತ್ರು ಹೋಗಿ ಮಾತಾಡ್ಸ್ಕೊಂಬರೋಣ. ಎಲ್ಲರೂ ಬಂದಿರ್ತಾರೆ. 3 ಜನನೂ ಒಂದೇ ಥರ ಬಟ್ಟೆ ಹಾಕಬೇಕು ಅಂತ. ನನಗೂ ಕವಿತಕ್ಕನಿಗೂ ಸವಿತಕ್ಕನಿಗೂ ಬಟ್ಟೆ ತಂದವ್ರೆ. ನಿಮಗೂ ಅಜಯ್ ಭಾವನ್ಗೂ ವಿಜಯನ್ ಭಾವನ್ಗೂ ಒಂದೇ ಥರ ಬಟ್ಟೆ ತಂದವ್ರೆ. ನಾವು ಅಲ್ಲೆಲ್ಲ ಬಟ್ಟೆ ಹಾಕೊಂಡು ಓಡಾಡ್ತಾ ಇದ್ದೀವಿ, ಎಷ್ಟು ಚೆನ್ನಾಗಿರುತ್ತೇನೋ. ಶೋಭಿತಾ, ಶೋಭಿತಾ, ಯಾಕಮ್ಮ? ಯಾಕೆ ಶೋಭಿತಾ ಅಳ್ತಾ ಇದೆಯಾ? ಅಲ್ಲಮ್ಮ, ಅಪ್ಪನಿಗಂತೂ ಬಾಯಿ ಜಾಸ್ತಿ ಏನೋ ಮಾತಾಡ್ತೆ. ನೀನು ಹಂಗೆ ಅಂದ್ಬಿಟ್ರೆ ನಾವು ಎತ್ತೋಗ್ಬೇಕಮ್ಮ. ಅದು ಕಳ್ತಾವಳೆ. ಅಯ್ಯೋ ಗೂಬೆ, ನನ್ನ ಬುದ್ಧಿ ನಿಂಗೆ ಗೊತ್ತಿಲ್ಲ. ಇವಾಗ ನಾನು ಹಂಗೆ ನಗ್ನಗ್ತಾ ಮಾತಾಡಿಲ್ಲ ಅಂತಂದ್ರೆ ನಿಮ್ಮ ಅಪ್ಪನು ಇನ್ನೂ ಒಂದಷ್ಟು ರಾಮಾಯಣ ಮಹಾಭಾರತ ತೆಗ್ದಿರೋನು. ಅದಕ್ಕೆ ತಕ್ಕನಾಗ ನಾವು ಅಲ್ಲೇ ನಿಂತ್ಕೊಬೇಕಾಗಿತ್ತು. ನಡೀರಿ, ನಿಮ್ಮ ಅತ್ತೆ ರೂಮಾಗ ಮಲ್ಕೊಂಡವಳೆ, ನಿಮ್ಮ ಅಪ್ಪನ ಹತ್ರ ಟೌನಾಗ ಹೋಗ್ಬೇಕು ಅಂತ ಹೋದ್ನು. ಹೋಗಿ ಬಿರಿನಾ, ಹೋಗ್ಬಿಟ್ಟು ಸಾಯಂಕಾಲ ಬರೀರಂತೆ. ನಾನು ಹೇಳ್ತೀನಿ ರೂಮಾಗ ಮಲ್ಕೊಂಡವ್ರೆ ಅಂತ. ನಡೀರಿ. ಅಲ್ಲೋಡು, ಇಬ್ರು ನಿಂತ್ಕೊಂಡ ಇರೋದ. ನಡೀರಿ ಧನು, ಶೋಭಿತಾ, ಹೋಗ್ರಿ. ಇನ್ನೇನು ಅಮ್ಮನ ಎದ್ಬಿಟ್ರೆ ಇನ್ನೇನಿಲ್ಲ, ಅಷ್ಟೇ ರಾಮಾಯಣ ತೆಗೆದ್ಬಿಡ್ತಾಳೆ. ಹೋಗ್ರಿ, ನಾನು ಏನಂತ ಕೇಳಿದ್ರೆ ಮಲ್ಕೊಂಡವ್ರೆ, ಯಾಕೆ ಅವ್ರಿಗೆ ಬೇಜಾರು ಮಾಡಿಸ್ತೀಯಾ ಅಂತ ನನಗೆ ಎದ್ರಕಂತೀನಿ. ನೀವು ಹೋಗ್ಬಿಟ್ಟು ಬಿರಿನ್ ಬಾ, ಹೋಗ್ರಿ. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್ ಅಲ್ಲ, ಫಂಕ್ಷನಿಂದ ಬಂದಮೇಲೆ ಮಾತಾಡೋಣ. ನೀವು ಹೋಗ್ರಿ. ಅತ್ತೆ, ನೀವು ಬಂದ್ರಿ ಅತ್ತೆ, ಹೋಗೋಣ. ನಾನು ಬಂದರೆ ನಿಮ್ಮ ಮಾವನ ಇನ್ನೇನಿಲ್ಲ ಅಷ್ಟೇ. ಬರ್ರಿ, ನೀವು ಹೋಗಿ ಬರ್ರಿ ಬಿರಿನಾ. ಸರಿ ಅತ್ತೆ, ಬಿರಿನ್ ರೆಡಿ ಆಗ್ಬಿಡ್ತೀನಿ. ಶೋಭಿತಾ, ಬೇಗ ರೆಡಿ ಆಗೋ, ಲೇಟ್ ಮಾಡಬೇಡ. ಸರಿ ಧನು, ಆಯಿತು.